ಆತ್ಮೀಯ ವೀಕ್ಷಕ ಮಿತ್ರರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ರಾಧಾಕೃಷ್ಣ ಒಳ್ಳ ನಿಮ್ಮೊಂದಿಗೆ ಕರಿಮೆಣಸು ಬೆಳೆ ಸಂರಕ್ಷಣೆ ಬಗ್ಗೆ ಸಾಮಾನ್ಯ ರೈತರಿಗೆ ಅನುಕೂಲವಾಗುವ ಮಾಹಿತಿಯನ್ನೊಳಗೊಂಡ ವಿಡಿಯೋದೊಂದಿಗೆ ಬಂದಿದ್ದೇನೆ. ಈ ವಿಡಿಯೋದಲ್ಲಿ ಕರಿಮೆಣಸು ಎಂಬ ಸಸ್ಯದ ಬಗ್ಗೆಯೂ ರೋಗಗಳು ಹೇಗೆ ಬರುತ್ತದೆ, ರೋಗ ತಡೆಯಲು ಏನೆಲ್ಲ ಕ್ರಮಗಳನ್ನು ಅನುಸರಿಸಿದರೆ ನೀವು ಯಶಸ್ವಿಯಾಗುತ್ತೀರಿ ಎಂಬ ಬಗ್ಗೆ ಸರಳವಾದ ಮಾಹಿತಿ ಇರುತ್ತದೆ. ಪೂರ್ತಿ ವಿಡಿಯೋ ನೋಡಿ, ಹಾಗೆಯೇ ನಿಮ್ಮ ಕಮೆಂಟ್ಗಳನ್ನು ಹಾಕಿ. ಮೊದಲಾಗಿ ನಾವು ಕರಿಮೆಣಸು ಬಳ್ಳಿಯ ಶರೀರ ವ್ಯವಸ್ಥೆ ಹೇಗಿರುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಕರಿಮೆಣಸಿಗೆ ಉಳಿದ ಸಸ್ಯಗಳಂತೆ ತಾಯಿ ಬೇರು ಇಲ್ಲ, ಹಾಗೆಯೇ ಇತರ ಬಳ್ಳಿ ಸಸ್ಯಗಳಂತೆ ಗಡ್ಡೆ ಸಹ ಇರುವುದಿಲ್ಲ. ಕವಲು ಬಳ್ಳಿ ಹೊರತಾಗಿ ಉಳಿದ ಎಲ್ಲಾ ಬಳ್ಳಿಯ ಪ್ರತಿ ಗಂಟಿನಲ್ಲೂ ಬೇರುಗಳಿರುತ್ತದೆ. ಇದು ತೀರಾ ಮೇಲ್ಭಾಗದಲ್ಲಿ ಬೇರನ್ನು ಬಿಡುತ್ತಾ ಬರೀ ಕುಸಿರಿ ಬೇರುಗಳ ಅಂದರೆ ತಲೆ ಕೂದಲಿನ ತರಹದ ಬೇರಿನ ಮೂಲಕ ಆಹಾರ ನೀರು ಸಂಗ್ರಹಿಸಿ ಬೆಳೆಯುವ ಸಸ್ಯ. ಹೆಚ್ಚು ಆಳಕ್ಕೆ ಹೋಗದ ಮೇಲ್ಮಣ್ಣಿನಲ್ಲಿರುವ ಸಾರಾಂಶಗಳಿಂದಲೇ ಬಳ್ಳಿ ಬೆಳವಣಿಗೆ ಆಗುತ್ತದೆ. ಅದೇ ಕಾರಣಕ್ಕೆ ಮಳೆ ಹನಿಗೆ ಬುಡದ ಬೇರುಗಳು ತೆರೆದುಕೊಂಡರೆ ಬಳ್ಳಿ ಒಣಗುತ್ತದೆ. ಈ ಬಳ್ಳಿಯ ಗುಣ ಯಾವುದಾದರೂ ಆಧಾರ ಸಸ್ಯಕ್ಕೆ ಅಂಟಿಕೊಂಡು ಏರುತ್ತಾ ಬೆಳೆಯುವುದು. ಸುಮಾರಾಗಿ ಅರ್ಧದಿಂದ ಮುಕ್ಕಾಲು ಅಡಿಗೊಂದರಂತೆ ಬಳ್ಳಿಯಲ್ಲಿ ಗಂಟುಗಳಿರುತ್ತದೆ. ಮೊದಲು ಆ ಗಂಟಿನಲ್ಲಿ ಎಲೆಗಳು ಇರುತ್ತದೆ. ಅದು ಉದುರಿದ ನಂತರ ಆ ಭಾಗದಲ್ಲಿ ಬಳ್ಳಿ ಕವಲೊಡೆಯುವ ಮೊಗ್ಗು ಉಳಿಯುತ್ತದೆ. ಈ ಮೊಗ್ಗುಗಳ ಮೂಲಕ ಕವಲು ಬಳ್ಳಿ, ಹಬ್ಬು ಬಳ್ಳಿಗಳು ಚಿಗುರೊಡೆದು ಅದು ಸುತ್ತಲೂ ವ್ಯಾಪಿಸುತ್ತದೆ. 2-3 ವರ್ಷಗಳ ಬೆಳವಣಿಗೆಯಲ್ಲಿ ಮಣ್ಣಿನ ಸಾರಾಂಶಕ್ಕೆ ಅನುಗುಣವಾಗಿ ಬಳ್ಳಿಯು 3 ರಿಂದ 4 ಮೀಟರ್ ಎತ್ತರದ ತನಕವೂ ಹಬ್ಬುತ್ತದೆ. ಬಳ್ಳಿ ಬೆಳೆದಂತೆ ಮತ್ತಷ್ಟು ಎತ್ತರಕ್ಕೆ ಹಬ್ಬುತ್ತದೆ. ಬಳ್ಳಿಯ ಕಾಂಡವು ದಪ್ಪವಾಗುತ್ತಾ ಬರುತ್ತದೆ. ವರ್ಷಗಳು ಹೆಚ್ಚಾದಂತೆ ಬಳ್ಳಿಯ ಕಾಂಡ ಮೊಣಕೈಯಷ್ಟು ದಪ್ಪವಾಗುತ್ತದೆ. 4-5 ವರ್ಷವಾದ ಬಳ್ಳಿಯಲ್ಲಿ ಸಾವಿರಾರು ಎಲೆಗಳಿರುತ್ತದೆ. ಬಳ್ಳಿಯ ಗಾತ್ರಕ್ಕನುಗುಣವಾಗಿ ಪೋಷಕಾಂಶಗಳನ್ನು ಕೊಡುತ್ತಾ ಇದ್ದಾಗ ಅದು ಶಕ್ತಿಗುಂದದೆ ರೋಗಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಇನ್ನು ನಾವು ಮಳೆ ಮತ್ತು ಮೆಣಸಿನ ಬೆಳೆ ಬಗ್ಗೆ ತಿಳಿಯೋಣ. ಮೆಣಸಿನ ಬೆಳೆಗೆ ಮಳೆಗಾಲ ಆಪತ್ಕಾಲ ಎಂದೇ ಹೇಳಬಹುದು. ಉಳಿದ ಎಲ್ಲಾ ಋತುಮಾನಗಳಲ್ಲಿ ಬಳ್ಳಿಗೆ ಅಂತಹ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ ಮಳೆಗಾಲದಲ್ಲಿ ಮಾತ್ರ ರೋಗ ಸಾಧ್ಯತೆ ಹೆಚ್ಚು ಇರುತ್ತದೆ. ರೋಗ ಬರುವುದು ಮಳೆಗಾಲದಲ್ಲಿ. ಪ್ರತಿಕೂಲ ಹವಾಮಾನದ ಕಾರಣದಿಂದ ಶಿಲೀಂಧ್ರ ರೋಗ ಬರುತ್ತದೆ. ಇದರಲ್ಲಿ ಬಳ್ಳಿಯನ್ನು ತಕ್ಷಣ ಸಾಯಿಸುವ ರೋಗ ಎಂದರೆ ಶೀಘ್ರ ಸೊರಗು ರೋಗ. ಈ ರೋಗಕ್ಕೆ ಕಾರಣವಾದ ಶಿಲೀಂಧ್ರ ಫೈಟೋಪ್ತರಾ ಕ್ಯಾಪ್ಸಿಸಿ ಎಂಬ ಪ್ರಭೇದದ್ದು. ಇದು ಬಳ್ಳಿಯ ಬೇರಿನ ಜೀವಕೋಶಗಳಿಗೆ ಹಾನಿ ಮಾಡಿ ಅದನ್ನು ಕೊಳೆಯುವಂತೆ ಮಾಡಿ ಬಳ್ಳಿಯನ್ನು ಸಾಯಿಸುತ್ತದೆ. ಬೇರು ಕೊಳೆತರೆ ತಕ್ಷಣ ಬಳ್ಳಿ ಸಾಯುವ ಕಾರಣ ಇದಕ್ಕೆ ಶೀಘ್ರ ಸೊರಗು ರೋಗ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈಗ ಶೀಘ್ರ ಸೊರಗು ರೋಗ ಹೇಗೆ ಪ್ರಾರಂಭವಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಮೊದಲಾಗಿ ಕರಿಮೆಣಸಿನ ತೋಟದಲ್ಲೊಮ್ಮೆ ಸೂಕ್ಷ್ಮವಾಗಿ ಗಮನಿಸುತ್ತಾ ಸುತ್ತಾಡಿ ನೆಲದಲ್ಲಿ ಹಬ್ಬಿರುವ ಬಳ್ಳಿಯ ಎಲೆಗಳು ಮತ್ತು ಅದರ ಕಾಂಡವನ್ನು ಗಮನಿಸಿ. ಹಾಗೆಯೇ ಮರಕ್ಕೆ ಹಬ್ಬಿದ ಬಳ್ಳಿಯ ಕೆಳಭಾಗದ ಎಲೆಗಳನ್ನು ಸಹ ಗಮನಿಸಿ. ಬಳ್ಳಿಯ ಬುಡಭಾಗದಲ್ಲಿ ಕಾಯಿಗೊಂಚಲು ಅಂದರೆ ಕರೆಗಳು ಏನಾದರೂ ಉದುರಿ ಬಿದ್ದದ್ದು ಇದೆಯೇ ಎಂದು ಗಮನಿಸಿ. ಹೀಗೆ ಪರಿಶೀಲಿಸುವಾಗ ಎಲೆಗಳ ಮೇಲೆ, ಬಳ್ಳಿಯ ಮೇಲೆ, ಹಾಗೆಯೇ ಉದುರಿ ಬಿದ್ದ ಕರೆಗಳ ಮೇಲೆ ಕಪ್ಪು ಕರೆಗಳು ಕಂಡು ಬಂದರೆ ರೋಗ ಬರುವ ಸೂಚನೆ ಇದೆ ಎಂದರ್ಥ. ಇದಲ್ಲದೆ ಬಳ್ಳಿಯ ಎಲೆಗಳು ಹಚ್ಚ ಹಸಿರು ಬಣ್ಣದ ಬದಲಾಗಿ ಸ್ವಲ್ಪ ಹಳದಿಯಾಗಿದ್ದರೆ, ಬಲಿಯದ ಎಲೆಗಳು ಬುಡದಲ್ಲಿ ಉದುರಿದ್ದರೆ, ಬಳ್ಳಿಯ ಕವಲು ಗೆಲ್ಲುಗಳು ಉದುರಿ ಬಿದ್ದಿದ್ದರೆ, ಉದುರಿದ ಕರೆಗಳಲ್ಲಿ ಅರ್ಧ ಕರೆ ಕಪ್ಪಾಗಿದ್ದರೆ ಶಿಲೀಂಧ್ರಗಳು ಚಟುವಟಿಕೆಯಲ್ಲಿವೆ ಎಂದರ್ಥ. ಅಲ್ಲಿಂದ ಅದು ನೀರಿನ ಮೂಲಕ ಬೇರು ವಲಯಕ್ಕೆ ವ್ಯಾಪಿಸಿ ತಲೆ ಕೂದಲಿನಂತಹ ಬೇರುಗಳನ್ನು ಘಾಸಿ ಮಾಡಿ ಕೆಲವೇ ದಿನಗಳಲ್ಲಿ ಬಳ್ಳಿ ಸಾಯುವ ಸಂಭವ ಇರುತ್ತದೆ. ಮಳೆ ಬರುತ್ತಿದ್ದಾಗ ತಕ್ಷಣ ಸತ್ತುದು ಗೊತ್ತಾಗುವುದಿಲ್ಲ. 1-2 ಬಿಸಿಲು ಬಂದರೆ ತಕ್ಷಣ ಗಮನಕ್ಕೆ ಬರುತ್ತದೆ. ಮಳೆ ಬಂದರೆ ರೋಗ ಬರುವುದು ಖಾತ್ರಿಯೇ? ಅಲ್ಲ, ಮಳೆ ಒಂದು ನಿಮಿತ್ತ. ಈ ಸಮಯದಲ್ಲಾಗುವ ಮಣ್ಣು ಮತ್ತು ನೀರಿನ ಸ್ಥಿತ್ಯಂತರ ರೋಗವನ್ನು ತರುತ್ತದೆ. ಮಳೆ ಅಥವಾ ಮಳೆಗಾಲ ಸಸ್ಯಗಳಿಗೆ ಅತಿ ಅಗತ್ಯ. ಮಳೆಗಾಲದಲ್ಲಿ ಉಂಟಾಗುವ ಈ ಎಲ್ಲ ವ್ಯತ್ಯಯಗಳು ರೋಗಕ್ಕೆ ಕಾರಣೀಭೂತವಾಗುತ್ತದೆ. ಅತಿಯಾದ ಎಡೆಬಿಡದೆ ಸುರಿಯುವ ಮಳೆ, ಇದರಿಂದಾಗಿ ನೆಟ್ಟ ಬಳ್ಳಿಯ ಬುಡದಲ್ಲಿ ನೀರು ಇಳಿದು ಹೋಗದೆ ನಿಂತುಕೊಂಡು ಇರುವುದು ಅಂದರೆ ಬಸಿಯದೇ ಇರುವಿಕೆ. ಮೇಲ್ಮಣ್ಣು ಕೊಚ್ಚಣೆಯಾಗುವುದು, ಮಳೆಯ ಹನಿಯ ರಭಸಕ್ಕೆ ಮಣ್ಣು ಸಿಡಿಯುವುದು ಆಗುತ್ತದೆ. ಸಾಧಾರಣ ಮಳೆಯ ಹನಿಗಳಿಂದ ಮೆಣಸಿನ ಬಳ್ಳಿಗೆ ಅಂತಹ ಸಮಸ್ಯೆ ಉಂಟಾಗುವುದಿಲ್ಲ. ಎಲೆಯ ಮೇಲೆ ಬಿದ್ದ ಮಳೆ ಹನಿ ನೀರು ಎಲೆಯ ಮೇಲ್ಭಾಗದ ರಚನೆಗನುಸಾರ ಅಂದರೆ ಎಲೆಗಳು ಕೆಳಮುಖವಾಗಿ ಇರುತ್ತದೆ. ಅದು ತಕ್ಷಣ ಇಳಿದು ಹೋಗುತ್ತದೆ. ಹಾಗೆಯೇ ಬಳ್ಳಿಯೂ ಸಹ ಮರಕ್ಕೆ ಏರಿ ಬೆಳೆಯುವ ಕಾರಣ ನೀರು ಇಳಿದು ಹೋಗುತ್ತದೆ. ಆದರೆ ಯಾವಾಗಲೂ ಮರದ ಎಲೆಗಳ ಮೇಲೆ ಮಳೆ ಹನಿ ಬಿದ್ದು ಅದು ದೊಡ್ಡ ಹನಿಗಳಾಗಿ ಮೆಣಸಿನ ಬಳ್ಳಿ ಅಥವಾ ಎಲೆಗಳ ಮೇಲೆ ಬಿದ್ದರೆ ಅಥವಾ ಬುಡಕ್ಕೆ ಬಿದ್ದರೆ ಅದರಿಂದ ತೊಂದರೆಯಾಗುತ್ತದೆ. ರೋಗ ಬರಲು ಅನುಕೂಲಕರ ವಾತಾವರಣ ಹೇಗಿರುತ್ತದೆ ಎಂಬುದನ್ನು ತಿಳಿಯೋಣ. ವಿಪರೀತವಾದ ದೊಡ್ಡ ಹನಿಗಳ ಮಳೆ, ಗಾಳಿ
ಬುಡಭಾಗ ಅಥವಾ ಬೇರುಗಳು ಹರಡಿರುವ ಭಾಗದಲ್ಲಿ ಬಿದ್ದ ನೀರು ತಕ್ಷಣ ಬಸಿಯದೆ 20 ನಿಮಿಷಕ್ಕೂ ಹೆಚ್ಚು ಅವಧಿ ತನಕ ಅಲ್ಲೇ ತಂಗಿರುವುದು. ಮೇಲ್ಮಣ್ಣು ಕೊಚ್ಚಣೆಯಾಗಿ ಅದು ಬುಡದಲ್ಲಿ ಸಂಗ್ರಹವಾಗಿರುವುದು. ಅಲ್ಲಿ ಮಣ್ಣು ಕೊಚ್ಚೆಯಾಗುವುದು ಅಥವಾ ಹಳಸುವುದು. ಅಂದರೆ ಕೊಚ್ಚೆ ಮಣ್ಣು ಶೇಖರಣೆ ಆದಾಗ ಅಂಟು ಲೇಪಿಸಿದಂತೆ ಆಗಿ ಬೇರುಗಳ ಉಸಿರಾಟಕ್ಕೆ ತೊಂದರೆಯಾಗುತ್ತದೆ. ಈ ಸ್ಥಿತಿ ಮಣ್ಣಿನಲ್ಲಿ ಪ್ರಾಕೃತಿಕವಾಗಿ ಇರುವ ರಕ್ಷಕ ಜೀವಾಣುಗಳನ್ನು ಶಕ್ತಿಗುಂದಿಸುತ್ತದೆ. ರೋಗಕಾರಕ ಜೀವಾಣುಗಳನ್ನು ಹೆಚ್ಚು ಕ್ರಿಯಾತ್ಮಕವಾಗುವಂತೆ ಮಾಡುತ್ತದೆ. ಇದನ್ನು ತಡೆಯಲು ಮಳೆಗಾಲದಲ್ಲಿ ನೆಲದ ಹುಲ್ಲು ಇತ್ಯಾದಿ ಕಳೆಗಳನ್ನು ತೆಗೆಯದೆ ಮಣ್ಣಿನ ಹೊದಿಕೆ ಉಳಿಸಿಕೊಳ್ಳಬೇಕು. ಇದರಿಂದ ಬಳ್ಳಿಯ ಎಲೆಗಳಿಗೆ ಮಣ್ಣು ಸಿಡಿಯುವುದು ತಪ್ಪುತ್ತದೆ. ನೆಲದಿಂದ 2 ಅಡಿ ಎತ್ತರದವರೆಗೆ ಎಲೆಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ರೋಗ ರಕ್ಷಕ ಮತ್ತು ರೋಗಕಾರಕ ಈ 2 ಜೀವಾಣುಗಳು ಮಣ್ಣಿನಲ್ಲೇ ಇರುವಂತವುಗಳು. ಆದ ಕಾರಣ ಎಲೆಯ ಅಡಿಭಾಗಕ್ಕೆ ಮಣ್ಣು ಸಿಡಿದರೆ ರೋಗ ಸಾಧ್ಯತೆ ಜಾಸ್ತಿ. ನೆಟ್ಟ ಬಳ್ಳಿಯ ಬುಡಭಾಗ ತಗ್ಗು ಇರಬಾರದು, ಸ್ವಲ್ಪ ಏರಿಯಂತೆ ಇರಬೇಕು. ನೀರು ತಕ್ಷಣ ಇಳಿದು ಹೋಗಬೇಕು. ಮಳೆಗಾಲಕ್ಕೆ ಮುಂಚೆ ಬಸಿಗಾಲುವೆಯನ್ನು ಸ್ವಚ್ಛ ಮಾಡಿ ಸರಾಗವಾಗಿ ನೀರು ಹರಿಯುವಂತೆ ಮಾಡಬೇಕು. ಹೆಚ್ಚಿನವರು ಅಡಿಕೆ ತೋಟದಲ್ಲಿ ಮೆಣಸು ಬೆಳೆಸುವವರು. ಇಂಥವರು ತೋಟದಲ್ಲಿ ನೆಲವನ್ನು ಬಸಿಗಾಲುವೆಗೆ ಅಭಿಮುಖವಾಗಿ ಸ್ವಲ್ಪ ತಗ್ಗು ಮಾಡಿರಬೇಕು. ಏರು ತಗ್ಗು ಇಲ್ಲದಂತೆ ಸಮತಟ್ಟು ನೆಲವನ್ನು ಕಲ್ಪಿಸಿಕೊಡಬೇಕು. ನೀರು ಬಸಿಯಲು ಅನುಕೂಲವಾಗುವ ಅಂತರ್ಗತ ಬಸಿಗಾಲುವೆ ಅಂದರೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಿ ಕಾಲುವೆಗಳನ್ನು ಶಾಶ್ವತವಾಗಿ ಸುಸ್ಥಿತಿಯಲ್ಲಿಟ್ಟರೆ ಬಹಳ ಉತ್ತಮ. ಇದು ಮಣ್ಣಿನಲ್ಲಿ ಸ್ವಲ್ಪವೂ ಜೌಗು ಆಗದಂತೆ ತಡೆಯುತ್ತದೆ. ಹಿಂದೆ ಹೇಳಿದಂತೆ ಮಳೆ ನೀರಿನ ನಿರ್ವಹಣೆ ಎಂಬುದು ಪ್ರಾಮುಖ್ಯವಾದುದು. ಇದರಿಂದ 75% ರೋಗ ಸಾಧ್ಯತೆ ಕಡಿಮೆಯಾಗುತ್ತದೆ. ಇನ್ನು ರೋಗ ಬಾರದಂತೆ ಮಾಡಬೇಕಾದ ಕ್ರಮಗಳ ಬಗ್ಗೆ ತಿಳಿಯೋಣ. ಮಳೆಗಾಲದಲ್ಲಿ ಮೆಣಸಿನ ಬಳ್ಳಿಗೆ ಕೆಲವು ರಕ್ಷಣಾತ್ಮಕ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ರೋಗಕಾರಕ ಶಿಲೀಂಧ್ರಗಳ ಬೀಜಾಣುಗಳು ನಾಶವಾಗಿ ರೋಗ ಕಡಿಮೆಯಾಗುತ್ತದೆ. ಮಳೆಗಾಲ ಪ್ರಾರಂಭವಾಗುವ ಸಮಯದಲ್ಲಿ 1% ಬೋರ್ಡೋ ದ್ರಾವಣವನ್ನು ಸಿಂಪಡಿಸುವುದು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಪ್ರಮಾಣದಲ್ಲಿ ಸಿಂಪರಣೆ ಮಾಡುವುದು. ಔಷಧಿಯನ್ನು ಎಲೆಯ ಅಡಿಭಾಗಕ್ಕೆ ತಾಗುವಂತೆ ಸಿಂಪರಣೆ ಮಾಡಬೇಕು. ಇಲ್ಲಿಯೇ ರೋಗಕಾರಕಗಳ ಪ್ರವೇಶ ಆಗುವುದು ಅದು ಹೇಗೆ ಎಂಬುದನ್ನು ತಿಳಿಯೋಣ. ಎಲೆಯ ಮೇಲ್ಭಾಗದಲ್ಲಿ ಒಂದು ರೀತಿಯ ಜಾರಲು ಅನುಕೂಲವಾಗುವ ಪೊರೆ ಇರುತ್ತದೆ. ಇದನ್ನು ಕುಟಿಕಲ್ ಎನ್ನುತ್ತಾರೆ. ಇದು ಬೇಸಿಗೆಯಲ್ಲಿ ನೀರಿನ ಬಾಷ್ಪೀಭವನ ಆಗದಂತೆ ಹಾಗೆಯೇ ನೀರು ತಕ್ಷಣ ಜಾರಿ ಒಣಗುವಂತೆಯೂ ಮಾಡುತ್ತದೆ. ಇದಲ್ಲದೆ ಯಾವುದೇ ರೋಗಕಾರಕಗಳು ಪ್ರವೇಶವಾಗದಂತೆಯೂ ರಕ್ಷಣೆ ಕೊಡುತ್ತದೆ. ಅಥವಾ ಇದು ಒಂದು ಪ್ರಾಕೃತಿಕ ರಚನೆ. ಎಲೆಯ ಅಡಿಭಾಗ ಹಾಗಲ್ಲ. ಅಲ್ಲಿ ಉಸಿರಾಟದ ಭಾಗ ಸ್ಟೊಮ್ಯಾಟೋ ಇರುತ್ತದೆ. ಇಲ್ಲಿ ರೋಗಾಣುಗಳ ಕೀಟಗಳ ಪ್ರವೇಶಕ್ಕೆ ಅನುಕೂಲ ಹೆಚ್ಚು. ಎಲೆಯ ಮೇಲಿನ ಭಾಗ ಹಚ್ಚ ಹಸಿರು ಬಣ್ಣದಲ್ಲಿರುತ್ತದೆ, ಕೆಳಭಾಗ ತಿಳಿ ಹಸಿರು ಬಣ್ಣದಲ್ಲಿರುತ್ತದೆ. ಇದೇ ಕಾರಣಕ್ಕೆ ಹೆಚ್ಚಿನ ರಕ್ಷಣೆಗೆ ಎಲೆಯ ಅಡಿಭಾಗಕ್ಕೆ ಔಷಧಿ ಬೀಳುವಂತೆ ಸಿಂಪರಣೆ ಮಾಡಬೇಕಾಗುತ್ತದೆ. ಅಧಿಕ ಒತ್ತಡದ ಸ್ಪ್ರೇ ಗನ್ ಮೂಲಕ ಸಿಂಪಡಿಸಿದರೆ ಎಲೆಗಳು ಅಲುಗಾಡಿ ಮುಗುಚಿಕೊಂಡು ಎಲೆಯ ಅಡಿಭಾಗ ಮತ್ತು ಮೇಲ್ಭಾಗಕ್ಕೂ ಔಷಧಿ ಬೀಳುತ್ತದೆ. ಸಿಂಪಡಿಸುವಾಗ ಬುಡದ ಬಳ್ಳಿ ಕಾಂಡಕ್ಕೂ ಸ್ವಲ್ಪ ಬುಡಕ್ಕೂ ಬೀಳುವಂತಿರಲಿ. ಅದು ಅಲ್ಲಿರುವ ಬೀಜಾಣುಗಳನ್ನು ನಾಶ ಮಾಡುತ್ತದೆ. 30-40 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಳೆಯ ಅವಧಿಗನುಸಾರವಾಗಿ ಸಿಂಪರಣೆ ಪುನರಾವರ್ತಿಸಬೇಕು. ಒಂದು ವೇಳೆ ಸ್ವಲ್ಪ ರೋಗದ ಚಿಹ್ನೆ ಇದ್ದರೆ ಮಾಡಲೇಬೇಕಾದ ಕ್ರಮಗಳು ಇನ್ನೂ ಸ್ವಲ್ಪ ಹೆಚ್ಚು ಇರುತ್ತದೆ. ಬಳ್ಳಿಯ ಗಾತ್ರಕ್ಕನುಗುಣವಾಗಿ 5-10 ಲೀಟರ್ ಬೋರ್ಡೋ ದ್ರಾವಣ ಅಥವಾ ಸಿಒಸಿ ದ್ರಾವಣವನ್ನು 1 ರಿಂದ 1.5 ಅಡಿ ಸುತ್ತಳತೆ ನೆನೆಯುವಂತೆ ಬೇರು ವಲಯಕ್ಕೆ ಡ್ರೆಂಚಿಂಗ್ ಮಾಡಬೇಕು. ರೋಗ ತೀವ್ರವಾಗಿದ್ದರೆ ಅದೇ ರೀತಿಯಲ್ಲಿ ಮೆಟಲಾಕ್ಸಿಲ್ 1 ಗ್ರಾಂ ಅಥವಾ ರಿಡೋಮಿಲ್ ಅಥವಾ ಟಾಟಾ ಮಾಸ್ಟರ್ 2 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದ ಔಷಧಿಯನ್ನು 5 ರಿಂದ 10 ಲೀಟರ್ ಡ್ರೆಂಚಿಂಗ್ ಮಾಡಬೇಕು. ಬರೇ ಇಷ್ಟೇ ಸಾಕಾಗದು. ಯಾವಾಗಲೂ ರೋಗ ಉಪಶಮನ ಅಥವಾ ಹರಡುವಿಕೆ ತಡೆಯಲು ಅಗತ್ಯವಾದ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಇವುಗಳೆಂದರೆ ಹಿಂದೆ ಹೇಳಿದ ರೋಗ ಚಿಹ್ನೆಗಳನ್ನು ಗುರುತಿಸಿದ್ದರೆ ಅದನ್ನು ಅಲ್ಲೇ ಉಳಿಸದೆ ತಕ್ಷಣ ಅಲ್ಲಿಂದ ತೆಗೆದು ನಾಶ ಮಾಡಬೇಕು. ಸುಟ್ಟರೆ ಒಳ್ಳೆಯದು. ಇವುಗಳ ಮೂಲಕ ರೋಗಾಣುಗಳ ಸಂಖ್ಯಾಭಿವೃದ್ಧಿಯನ್ನು ಕಡಿಮೆ ಮಾಡಬಹುದು. ಸಸ್ಯ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆ ಇದು ಪ್ರಾಮುಖ್ಯವಾದ ಸಂಗತಿ. ಈ ಹಿಂದೆ ನಾವು ಹೇಳಿದಂತೆ ಕರಿಮೆಣಸಿನ ಬಳ್ಳಿ ವರ್ಷ ಕಳೆದಂತೆ ಶಕ್ತಿಯುತವಾಗಿ ಬೆಳೆಯುತ್ತಾ ಇರುತ್ತದೆ. ಹೆಚ್ಚು ಹೆಚ್ಚು ಎಲೆಗಳು ಹೆಚ್ಚಿನ ಎತ್ತರ ಬೆಳೆಯುವಾಗ ಅದಕ್ಕೆ ಅಷ್ಟೇ ಪ್ರಮಾಣದ ಪೋಷಕಾಂಶದ ಅವಶ್ಯಕತೆಯೂ ಇರುತ್ತದೆ. ಒಂದು ದೃಷ್ಟಿಯಲ್ಲಿ ನೋಡಿದರೆ ಅಡಿಕೆ, ತೆಂಗು ಮುಂತಾದ ಬೆಳೆಗಳು ಬಳಸುವ ಪೋಷಕಾಂಶದಷ್ಟೇ ಅಥವಾ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ಪೋಷಕಾಂಶಗಳನ್ನು ಅಪೇಕ್ಷಿಸುತ್ತದೆ ಎಂದರೂ ತಪ್ಪಾಗಲಾರದು. ಅದಕ್ಕಾಗಿ ಆಗಾಗ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತದೆ. ಯಾವ ವರ್ಷ ಅಧಿಕ ಇಳುವರಿ ಬರುತ್ತದೆಯೋ ಆ ವರ್ಷ ಬಳ್ಳಿ ಸೊರಗುವಿಕೆ ಹೆಚ್ಚು ಕಂಡು ಬರುತ್ತದೆ.
ಆಗ ಕರೆಗಳು ಬೆಳೆಯುವ ಸಮಯದಲ್ಲಿ ಮತ್ತು ಕೊಯ್ಲಿಗೆ ಮುಂಚೆ ಸಿಂಪರಣೆ ಮೂಲಕ ಗೊಬ್ಬರ ಕೊಡಬೇಕಾಗಬಹುದು. ಯಾವಾಗಲೂ ಸಮತೋಲನ ಪ್ರಮಾಣದಲ್ಲಿ ಗೊಬ್ಬರ ಕೊಡುತ್ತಿರಬೇಕು. ಎಲೆಯ ಬಣ್ಣದ ಮೇಲೆ ಬಳ್ಳಿಗೆ ಗೊಬ್ಬರ ಬೇಕಾದಷ್ಟು ಲಭ್ಯವಾಗಿದೆಯೇ ಇಲ್ಲವೇ ಎಂದು ತಿಳಿಯಬಹುದು. ಯಾವಾಗಲೂ ಎಲೆಗಳು ಕಡು ಹಸಿರು ಬಣ್ಣದಲ್ಲಿ ಇರಬೇಕು. ಹೂ ಬರುವ ಸಮಯದಲ್ಲಿ ಅಧಿಕ ಸಾರಜನಕ ಕೊಡಬೇಡಿ. ಯಾವಾಗಲೂ ಕಳಿಯದೇ ಇರುವ ಅರ್ಧ ಕಂಪೋಸ್ಟ್ ಆದ ಅಥವಾ ಕಚ್ಚಾ ಸಾವಯವ ಗೊಬ್ಬರ ಕೊಡಬೇಡಿ. ಇದರಿಂದ ಅದರ ಕೊಳೆಯುವಿಕೆಯ ಜೊತೆಗೆ ಬೇರು ಕೊಳೆಯುವಿಕೆಯೂ ಆಗುವ ಸಾಧ್ಯತೆ ಇರುತ್ತದೆ. ತೀರಾ ಅಧಿಕ ಗೊಬ್ಬರ ಕೊಡಬೇಡಿ. ಹೀಗೆ ಮಾಡಿದರೆ ಆ ವರ್ಷ ಉತ್ತಮ ಇಳುವರಿ ಬರಬಹುದು. ಮುಂದಿನ ವರ್ಷ ಬಳ್ಳಿ ಸೊರಗಲು ಪ್ರಾರಂಭವಾಗುತ್ತದೆ. ಸುಸ್ಥಿರ ಇಳುವರಿ ಪಡೆಯುವ ಗುರಿ ಇಟ್ಟುಕೊಳ್ಳಿ. ರೋಗಗಳ ಸಮಸ್ಯೆಗೂ ಪ್ರತಿಕೂಲ ವಾತಾವರಣಕ್ಕೂ ಸಂಬಂಧ ಇದೆ. ಲೆಕ್ಕಕ್ಕಿಂತ ಹೆಚ್ಚು ಗೊಬ್ಬರ ಕೊಡುವುದರಿಂದ ನಿಧಾನ ಸೊರಗು ರೋಗ ಹಾಗೂ ಕೆಲವೊಮ್ಮೆ ವೈರಸ್ ರೋಗವೂ ಬರಬಹುದು. ಏನಿದ್ದರೂ ಮಳೆ, ಗಾಳಿ, ಬಿಸಿಲು ನಮ್ಮ ಹಿಡಿತದಲ್ಲಿ ಇರದ ಹವಾಮಾನ ವೈಪರೀತ್ಯಗಳು. ಇವು ಅನುಕೂಲಕರವಾಗಿ ಇಲ್ಲದಿದ್ದರೆ 5-10% ಬೆಳೆ ನಷ್ಟ ಆಗಬಹುದು. ಮೆಣಸು ಬೆಳೆಸುವವರು ಸರಿಯಾದ ಬಸಿಗಾಲುವೆ, ಸರಿಯಾದ ಗೊಬ್ಬರ, ಕಾಲಕಾಲಕ್ಕೆ ಅನುಗುಣವಾಗಿ ಸಿಂಪರಣೆ ಮಾಡಿ ಬಳ್ಳಿಯ ಆರೋಗ್ಯವನ್ನು ಕಾಪಾಡಿಕೊಂಡರೆ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮುಖ್ಯವಾಗಿ ಎಲ್ಲಾ ಬೆಳೆಗಾರರು ಗಮನಿಸಬೇಕಾದ್ದು, ಸಾಧ್ಯವಾದಷ್ಟು ನೀರು ಬಸಿಯಲು ಅನುಕೂಲ ಇರುವ ಕಡೆ ಮಾತ್ರ ಮೆಣಸು ಬೆಳೆಯಿರಿ. ಜೌಗು ಗದ್ದೆ ಭೂಮಿಯಲ್ಲಿ ಬೆಳೆಸುವವರು ಬಸಿಗಾಲುವೆ ಸಮರ್ಪಕವಾಗಿದ್ದರೆ ಮಾತ್ರ ಬೆಳೆಯಿರಿ. ಮಳೆಗಾಲಕ್ಕೆ ಮುಂಚೆ ಮರಮಟ್ಟುಗಳಿದ್ದರೆ ಅದರ ಗೆಲ್ಲು ಸವರಿ ಗಾಳಿ ಬೆಳಕಿನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಿ. ಮೇಲ್ಮಣ್ಣು ಕೊಚ್ಚಣೆ ಆಗದಂತೆ ನೋಡಿಕೊಳ್ಳಿ. ಇಲ್ಲಿಯೇ ಕರಿಮೆಣಸಿನ ಬಳ್ಳಿಯ ರೋಗವನ್ನು ಹತ್ತಿಕ್ಕುವ ಜೀವಾಣುಗಳು ಇರುವುದು. ಪ್ರಕೃತಿಯ ರಕ್ಷಣೆಗಿಂತ ನಾವು ಮಾಡುವ ರಕ್ಷಣೆ ದೊಡ್ಡದಲ್ಲ. ಹಾಗಾಗಿ ರೋಗ ಬಂದಲ್ಲಿ ಮತ್ತೆ ಬಳ್ಳಿ ಬದುಕುವುದು ಎಂಬುದನ್ನು ತಿಳಿದುಕೊಳ್ಳಿ. ಕಳೆನಾಶಕಗಳ ಬಳಕೆ ಬೇಡ. ವರ್ಷವೂ ಸ್ವಲ್ಪ ಉತ್ತಮ ಮಣ್ಣು ಬುಡಕ್ಕೆ ಹಾಕಿದರೆ ಬಳ್ಳಿಗೆ ಶಕ್ತಿ ಹೆಚ್ಚಾಗುತ್ತದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೆಲವು ಸಂಕ್ಷಿಪ್ತ ಅಗತ್ಯ ಮಾಹಿತಿಗಳನ್ನು ನೀಡಿದ್ದೇವೆ. ನಿಮಗೆ ಇದು ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇವೆ. ನಿಮ್ಮ ಸಲಹೆ ಸೂಚನೆಗಳಿಗೆ ಸ್ವಾಗತ. ಜೊತೆಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪ್ಲೇಸ್ಟೋರ್ನಲ್ಲಿ ನಮ್ಮ ವೆಬ್ಸೈಟ್ ನಲ್ಲಿರುವ ಸಾವಿರಾರು ಲೇಖನಗಳನ್ನು ಓದಲು ಕೃಷಿ ಅಭಿವೃದ್ಧಿ ಫಾರ್ಮ್ ಮೀಡಿಯಾ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಧನ್ಯವಾದಗಳು.